ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ತಗೊಳ್ಳಿ, ಅವ್ರ ಹಣೆಗೆ ಗಂಧಾಕ್ಷತೆ ಇಡಿ. ಭದ್ರಂ ಕರ್ಣೇ ವಿಶೃಣಯಾಮ ದೇವಾತಿರೈರಂಗೈ ಸೃಷ್ಟಭಾಗಂ ಸಸ್ತನೋಪಿ. ನೀವಿಡಿ. ಏಕದಾ ಬ್ರಹ್ಮಣೋ ಪರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ. ಓಂ ಯೋ ವೈತಾಹಂ ಬ್ರಹ್ಮಣೋ ವೇದಾಮೃತೇನಾವೃತಾಂ ಪ್ರೀಂ ತಸ್ಮೈ ಬ್ರಹ್ಮ. ತಗೊಳ್ಳಿ, ಹಾರ ಹಾಕಿ ಅವ್ರಿಗೆ. ಹಾರ ಬದಲಾಯಿಸ್ಕೊಳ್ಳಿ. ಶತಮಾನಂ ಭವತಿ ಶತಾಯು ಪ್ರಜ. ಬನ್ನಿಮಾ, ಆ ತಾಂಬೂಲಿ ಎತ್ಕೊಡಿ. ಭಸ್ಮಂ ಪರಿಕಲ್ಪಯಾಮಿ ದಿವ್ಯ ಪರಿಮಳ ಗಂಧಂಧಾರಯಾಮಿ ಅಲಂಕರಣಾಕಿದಾಂ ಸಮರ್ಪಯಾಮಿ. ಕೊಡಿ, ಇಟ್ಕೊಳ್ಳಿ. ಇದನ್ನು ತಗೊಳ್ಳಿ, ಅಲ್ಲಿಟ್ಕೊಳ್ಳಿ, ಅಲ್ಲಿಟ್ಕೊಳ್ಳಿ. ಓಂ ರಾಜಾದಿರಾಜಾಯ ಪಸಯ್ಯ ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ. ವನಸ್ಪತಿ ರಸೋಪೇದ ಗಂಧಾಢ್ಯ ಧೂಪ ಉತ್ತಮ ಅಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಲಗ್ನ ಪತ್ರಿಕ ದೇವತಾಭ್ಯೋ ನಮಃ ದಿವ್ಯ ಧೂಪಮಾಗ್ರಾಪಯಾಮಿ. ಹಿರಣ್ಯ ಪಾತ್ರ ಮದ ಪೂರ್ಣಂ ದದಾತಿ. ಈಗ ಲಗ್ನ ಪತ್ರಿಕೆ ಬದಲಾಯಿಸ್ಕೋಬೇಕು. ನಿಮ್ಮ ತಾಂಬೂಲ ಅವ್ರಿಗೆ, ಅವ್ರ ತಾಂಬೂಲ ನಿಮ್ಗೆ ಕೊಟ್ಟು ತಾಂಬೂಲ ಬದಲಾಯಿಸ್ಕೋಬೇಕು. ನಿಮ್ಮ ಇಚ್ಛೆ, ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ತಾಂಬೂಲ ಅವ್ರಿಗೆ ಕೊಡಿ. ಶತಮಾನಂ ಭವತಿ ಶತಾಯೋ ಪುರಜೇಂದ್ರಿಯ ಆಯುಷ್ಯೇಂದ್ರಿಯಾದಿ ಪ್ರತಿಷ್ಠತಿ ದೀರ್ಘಮಾಯು. ಇಷ್ಟಾರ್ಥ ಪೂಜಾ. ನಿಮ್ಮ ತಾಂಬೂಲ ಅವ್ರಿಗೆ ಕೊಡಿ. ಶಂತ್ವಾ ಶಿಂಚಾಮೇಜುಷ ಪ್ರಜಾ ಮಾಯುರ್ಧರಂತ ದೀರ್ಘಮಾಯು. ಅವೆರಡು ಪತ್ರಿಕೆ ಕೊಡಿ. ನಿಶ್ಚಿತಾರ್ಥ ಪೂಜೆ ಮಾಡಿದ್ದಾಯಿತು. ಇಬ್ರು ತಾಂಬೂಲ ಬದಲಾಯಿಸ್ಕೊಂಡಿದ್ದಾಯಿತು. ಹೆಣ್ಣು ಗಂಡಿನ ಕಡೆ ಇಬ್ರಿಗೂ ಒಪ್ಪಿಗೆ ಇದೆ ತಾನೆ? ನಮಗ್ ಸಂಪೂರ್ಣ ಒಪ್ಪಿಗೆ ಇದೆ. ತುಂಬಾ ಸಂತೋಷ. ವಧುವರಿಬ್ಬರಿಗೂ ಸಂಪೂರ್ಣ ಒಪ್ಪಿಗೆ ಇದೆಯಲ್ವಾ? ಅಯ್ಯೋ ಸ್ವಾಮಿಗಳೇ, ನೀವೇ ಮೊದ್ಲಿಂದ ಶುರು ಮಾಡ್ತಿದ್ದೀರಾ? ಗಂಡು ಹೆಣ್ಣಿಗೆ ಒಪ್ಪಿಗೆ ಅಂದಲ್ಲ, ಮತ್ತೆ ಗಂಡು ಹೆಣ್ಣಿಗೆ ಸಪರೇಟ್ ಯಾಕೆ ಕೇಳ್ತಿದ್ದೀರಾ? ಎಲ್ಲರಿಗೂ ಒಪ್ಪಿಗೆ ನೀವು ಮುಗಿಸಿ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಒಪ್ಕೊಂಡ್ಬಿಟ್ಟ ಮುಖ್ಯ ಅಲ್ಲಮ್ಮ, ವಧುವರರು ಒಪ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಅಯ್ಯೋ, ಒಪ್ಪಿಗೆ ಇದೆ, ಅದೇ ಕಾನೂನು ಪ್ರಕಾರವಾಗಿ ಅದೆಲ್ಲ ಮುಖ್ಯ ಅಲ್ವಾ? ಅಮ್ಮ ತುಳಸಿ, ಮೊದಲು ನೀನ್ ಹೇಳಮ್ಮ. ಮೊದಲು ಈ ನಿಶ್ಚಿತಾರ್ಥಕ್ಕೆ ನಿಂಗೆ ಇಷ್ಟ ಇದೆ ತಾನೆ? ಅವಳಿಗೆ ಇಷ್ಟ. ನನಗ್ ಮಾವನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ತುಂಬಾ ಸಂತೋಷ ಕಣಮ್ಮ. ಧ್ರುವ, ನಿಂಗೂ ಒಪ್ಪಿಗೆ ಇದೆ ತಾನೆ? ಅವನಿಗೂ ಒಪ್ಪಿಗೆ. ಧ್ರುವ, ನನ್ ಯಾಕಪ್ಪ ಹಾಗೆ ನೋಡ್ತೀಯಾ? ಪುರೋಹಿತ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳು. ಅಯ್ಯೋ ಹೇಳಪ್ಪ, ತಡ ಮಾಡಬೇಡ. ಧ್ರುವ, ನಿನ್ಗೊಪ್ಪಿಗೆ ತಾನೆ? ನಿನ್ಗೊಪ್ಪಿಗೆ ತಾನೆ ಧ್ರುವ? ಸ್ವಾಮಿಗಳೇ, ಅವ್ನಿಗೆ ಒಪ್ಪಿಗೆ ಇದೆ. ಧ್ರುವ, ನೀನು ಒಂದ್ಸಲ ಹೇಳೋ ಒಪ್ಪಿಗೆ ಅಂತ. ನೋಡು, ಸ್ವಾಮಿಗಳು ಕಾಯ್ತಾ ಇದ್ದಾರೆ. ಸ್ವಾಮಿಗಳೇ, ನಾನು ಹೇಳಿದ್ನಲ್ಲ ಅವ್ನಿಗೆ ಒಪ್ಪಿಗೆ ಅಂತ. ಹೌದು, ಒಪ್ಪಿಗೆ ಇದೆ. ನಾನು ಹೇಳಿಲ್ವಾ? ಪತ್ರ ಓದಿದ್ಮೇಲೆ ಇಬ್ರು ಉಂಗುರ ಬದಲಾಯಿಸ್ಕೊಳ್ಳಿ, ಸರಿ ಅಲ್ವಾ? ತುಳಸಿ, ಯಾಕೋ ಧ್ರುವ ಒಂಥರ ಇದ್ದಾನೆ. ಪತ್ರಿಕೆ ಓದಿ ಉಂಗುರ ಬದಲಾಯಿಸ್ಕೊಳ್ಳೋವರೆಗೂ ಸುಮ್ಮನಿರ್ಲ, ಇಲ್ಲ ಎದೆ ನೋವು ಅಂತ ಈಗಲೇ ನಾಟಕ ಶುರು ಮಾಡ್ಬಿಡ್ಲಾ? ಏನತ್ತೆ ನೀವು? ಅವಾಗಿಂದ ಹೇಳ್ತಾ ಇದ್ದೀನಿ, ಧ್ರುವ ಮಾವಂಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ಇವಾಗೇನಾದ್ರೂ ನೀವು ಎದೆ ನೋವು ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ನಂಬಲ್ಲ.
ಇದೊಂದು ನಿಶ್ಚಿತಾರ್ಥ ಒಂದಾಗಿ ಉಂಗ್ರ ಬದಲಾಯಿಸ್ಕೊಂಡ್ಬಿಡೋಣ. ಅವಾಗ ಅವ್ರಿಗೆ ಏನು ಮಾಡಕ್ಕಾಗಲ್ಲ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಸರಿ ಸರಿ, ಇದೊಂದು ಆಗ್ಬಿಡ್ಲಿ. ಪತ್ರಿಕೆನ ಓದ್ಬಿಡ್ಲೇನಮ್ಮ? ಓದಿ. ಓದ್ಬೋದ್ರಾ? ಈಗ ಹುಡುಗನ ಉಂಗ್ರ ಹುಡುಗಿ ಕೈಯಲ್ಲಿ, ಹುಡುಗಿ ಉಂಗ್ರ ಹುಡುಗನ ಕೈಯಲ್ಲಿ ಕೊಡ್ತೀನಿ. ಪತ್ರಿಕೆ ಓದಿ ಮುಗಿಸಿದ ತಕ್ಷಣ ಉಂಗ್ರ ಬದಲಾಯಿಸ್ಕೋಬೇಕು. ಆಯ್ತಾ? ತಗೊಳ್ಳಿ. ಆಯ್ತು. ಪುರೋಹಿತ್ರ 1 ನಿಮಿಷ. ದೀಪ ಎಲ್ಲಮ್ಮ? ಸರ್ಸು, ನಿನ್ನೆ ಕೇಳ್ತಾ ಇರೋದು ದೀಪ ಎಲ್ಲಿ? ದೀಪಂಗೆ ಏನೋ ತರ ಕಳ್ಸಿದೀನಿ ಕಣ. ಅವಳು ಇನ್ನೇನ್ ಬಂದ್ಬಿಡ್ತಾಳೆ. ನೀ ಸುಮ್ನೆ ಇರು. ಸ್ವಾಮಿಗಳೇ, ನೀವು ಶುರು ಮಾಡಿ. ನಿಲ್ಸಿ. ಅಲ್ಲ ಸರ್ಸು, ನಿನ್ಗೇನ್ ಬುದ್ಧಿ ಇಲ್ವಾ? ಒಂದ್ ವೇಳೆ ಇಲ್ಲಿ ದೀಪನ್ ಎಂಗೇಜ್ಮೆಂಟ್ ನಡೀತಾ ಇದ್ರೆ ನನ್ನ ಎಲ್ಲಾದ್ರೂ ಕಳ್ಸಿರ್ತಿದ್ದ? ಇಲ್ಲ ತಾನೇ? ದೀಪ ಬರೋವರೆಗೂ ಇಲ್ಲೇನು ನಡೆಯೋ ಹಾಗಿಲ್ಲ. ಏನಪ್ಪ ಇದೆಲ್ಲ? ಚಿಕ್ಕಪ್ಪ, ನೀವು ಸುಮ್ನೆ ಇರಿ. ಇಲ್ಲೇನ್ ನಡೀತಿದೆ ನಿಮ್ಗೆ ಗೊತ್ತಿಲ್ಲ. ತುಳಸಿ, ಕೊನೆದಾಗಿ ದೀಪ ನಿನ್ ಹಿಂದೆನೆ ಅಲ್ವಾ ಬಂದಿದ್ದು? ದೀಪ ಎಲ್ಲಿ ಇವಾಗ? ಏನು ನನ್ನ ಹಿಂದೆನಾ? ಇಲ್ವಲ್ಲ ಮಾವ, ನನಗ್ ಗೊತ್ತಿಲ್ಲ. ಧ್ರುವ, ಈಗ ಒಂದು ಕೆಲಸ ಮಾಡೋಣ. ಇವಾಗೇನು ದೀಪ ಬರ್ಬೇಕು ತಾನೆ? ಹಾಗಾದ್ರೆ ಪುರೋಹಿತರು ಅಲ್ಲಿವರೆಗೂ ಅವ್ರ ಶಾಸ್ತ್ರನ ಮುಗಿಸ್ತಾ ಇರಲಿ. ಅವಳು ಅದು ಮುಗಿಯೋದ್ರೊಳಗಡೆ ಅವಳು ಬರ್ತಾಳೆ. ಹೌದೌದು, ಸರಿಯಾಗಿ ಹೇಳಿದ್ರೆ ಒಳ್ಳೆ ಸಮಯ ಯಾರಿಗೂ ಕಾಯಲ್ಲ. ನೀವು ಓದ್ಬಿಡಿ ಸರ್. ಬಾಲರಾಜ್ ಸರ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲ ಮಾವ, ನನ್ನ ತಂಗಿ ಇಲ್ಲಿಲ್ದೆ ಅವ್ರ ಪತ್ರನೂ ಕೂಡ ಓದೋ ಹಾಗಿಲ್ಲ. ನಾನೇ ಹೋಗಿ ದೀಪ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡ್ ಬರ್ತೀನಿ. ಧ್ರುವ, ಅಯ್ಯೋ ಧ್ರುವ, ಏ ಧ್ರುವ, 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 ಏನತ್ಕ ಇದೆಲ್ಲ? ಧ್ರುವಂಗೆ ಈ ಮದುವೆ ಇಷ್ಟ ಇದೆ ತಾನೆ? ಅಣ್ಣ, ಇಷ್ಟ ಇಲ್ಲದೆ ಇಷ್ಟು ದೂರ ಬರ್ತೀವಾ? ಎಲ್ರಿಗೂ ಇಷ್ಟ ಇದೆ. ನೀವು ಸ್ವಲ್ಪ ಸುಮ್ಮನೆ ಇರಿ. ದೀಪ ಎಲ್ಲಿ ಹೋಗಿದ್ದಾಳೆ ಅಂತ ನನಗ್ ಗೊತ್ತು. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ತುಳಸಿ, ಸರ್ಸಮ್ಮರೇ, ಹುಡುಗ ಹುಡುಗಿ ಹಿಂಗೆ ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಇಲ್ಲೇನೋ ಅಪಶಕನ ಥರ ಕಾಣ್ತಾ ಇದೆಯಲ್ವಾ? ಏನೂ ಇಲ್ಲ. ನೀವು ಹೆದರ್ಕೋಬೇಡಿ ಸ್ವಾಮಿಗಳೇ. ಇವತ್ತು ಉಂಗ್ರನೂ ಬದಲಾಯಿಸ್ತೀನಿ, ತಾಳಿನೂ ಕಟ್ಟಿಸ್ತೀನಿ. ದೀಪ, ದೀಪ ಎಲ್ಲಿ ಹೋದ್ಲಿ ಇವಳು? ದೀಪ